ಕರ್ತನಲ್ಲಿ ಪ್ರಿಯವಾದವರೇ, ಉನ್ನತನು ಮಹೋನ್ನತನೂ ಆಗಿರುವಂಥ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುತ್ತೇನೆ. ಈ ದಿನದ ದೇವರ ವಾಕ್ಯದ ಭಾಗ ಮೀಕ 3:8 ವಚನ. ನಾನಾದರೂ ಯೆಹೋವನ ಆತ್ಮವೇಶದಿಂದ ಬಲ ಪರಾಕ್ರಮ ನ್ಯಾಯ ಭರಿತವಾಗಿ ತುಂಬಲ್ಪಟ್ಟಿದ್ದೇನೆ. ಪ್ರಿಯವಾದವರೇ, ನಿಮ್ಮ ಆತ್ಮದಲ್ಲಿ ಬಲದ ಅಗತ್ಯವಿದೆ. ನಿಮ್ಮ ಮಾನಸಿಕ ಆತ್ಮವು ಪರಿಶುದ್ಧಾತ್ಮನೊಂದಿಗೆ ಒಂದಾದಾಗ ಮಹೋನ್ನತನ ಬಲವು ನಿಮ್ಮಲ್ಲಿ ನೆಲೆಸುತ್ತದೆ. ಕರ್ತನಾದ ದೇವರ ಆತ್ಮವು ನನ್ನ ಮೇಲಿದೆ, ದೀನ ದರಿದ್ರರಿಗೆ ಸುವಾರ್ತೆಯನ್ನು ಪ್ರಸಂಗಿಸುವುದಕ್ಕೂ ಮುರಿದ ಹೃದಯವುಳ್ಳವರನ್ನು ಗುಣಪಡಿಸುವುದಕ್ಕೂ ಕರ್ತನು ನನ್ನನ್ನು ಅಭಿಷೇಕಿಸಿದ್ದಾನೆ ಎಂಬುದನ್ನು ಯೇಸು ಸ್ಪಷ್ಟವಾಗಿ ಅರಿತಿದ್ದರು. ಯೇಸು 40 ಹಗಲು ಮತ್ತು ರಾತ್ರಿ ಉಪವಾಸವಿದ್ದು ಬಲದ ಮೇಲೆ ಬಲವನ್ನು ಹೊಂದಿದರು. ಅವರು ಪ್ರತಿದಿನ ಮುಂಚಾನೆಯೇ ಅರಣ್ಯ ಪ್ರದೇಶಕ್ಕೆ ಒಂಟಿಯಾಗಿ ಹೋಗಿ ತಂದೆಯನ್ನು ಪ್ರಾರ್ಥಿಸಿದರು. ಇಡೀ ರಾತ್ರಿ ಬೆಟ್ಟದ ಮೇಲೆ ಪ್ರಾರ್ಥಿಸಿದರು. ಆದುದರಿಂದ ಅವರ ಇಡೀ ಜೀವನವು ಪರಿಶುದ್ಧ ಹಾಗೂ ಜಯವುಳ್ಳದಾಗಿತ್ತು. ಯೇಸು ಆ ಪರಿಶುದ್ಧಾತ್ಮನ ಬಲವನ್ನು ತನ್ನ ಶಿಷ್ಯರಿಗೆ ಇಂಟ್ರಡ್ಯೂಸ್ ಮಾಡಿಸಿದರು. ನನ್ನ ತಂದೆಯು ವಾಗ್ದಾನ ಮಾಡಿದ್ದನು, ಇಗೋ ನಾನು ನಿಮಗೆ ಕಳಿಸಿಕೊಡುತ್ತೇನೆ. ನೀವು ಮಹೋನ್ನತನಿಂದ ಬರುವ ಬಲವನ್ನು ಹೊಂದಿಕೊಳ್ಳುವವರೆಗೆ ಯೆರೂಸಲೇಮಿನಲ್ಲಿಯೇ ಕಾದಿರಿ ಎಂದನು. ಇಂದು ಆ ಪರಿಶುದ್ಧಾತ್ಮನ ಬಲವನ್ನು ಕ್ರಿಸ್ತನು ನಿಮಗೆ ನೀಡಲು ಬಯಸುತ್ತಾನೆ. ನಿಮ್ಮನ್ನು ತನ್ನ ಮಹಾಬಲದಿಂದ ನಡೆಸಿ ಅಂಧಕಾರದ ಶಕ್ತಿಗಳನ್ನು ಎದುರಿಸಿ ಹೋರಾಡುವಂಥ ಪರಾಕ್ರಮಶಾಲಿಗಳನ್ನಾಗಿ ಮಾಡಲು ಬಯಸುತ್ತಾರೆ. ನೀವು ಬಲವನ್ನು ಪಡೆದು ಕರ್ತನಿಗೆ ಸಾಕ್ಷಿಯಾಗಿ ಜೀವಿಸಬೇಕು. ತಂದೆಯು ಕ್ರಿಸ್ತನು ವಾಗ್ದಾನ ಮಾಡಿದಂತೆಯೇ ಶಿಷ್ಯರು ಆ ಮೇಲಂತಸ್ತಿನಲ್ಲಿ ಕಾಯುತ್ತಾ ಪ್ರಾರ್ಥಿಸಿದರು. ಪರಿಶುದ್ಧಾತ್ಮನ ಬಲವಾಗಿ ಅವರ ಮೇಲೆ ಇಳಿದು ಬಂದನು. ಯೆಹೂದ್ಯರಿಗೂ ರೋಮ್ ಸಾಮ್ರಾಜ್ಯಕ್ಕೂ ಹೆದರಿ ಅಡಗಿ ಕುಳಿತಿದ್ದವರು ಈಗ ಆ ಬಲದಿಂದ ತುಂಬಿ ಆತ್ಮದಲ್ಲಿ ವೈರಾಗ್ಯಗೊಂಡು ಸಿಂಹದಂತೆ ಎದ್ದು ನಿಂತರು. ನೀವು ಕೊಲೆ ಮಾಡಿದ ನಜರೇತಿನ ಯೇಸುವನ್ನು ದೇವರು ಎಬ್ಬಿಸಿದ್ದಾನೆ, ಇದಕ್ಕೆ ನಾವೇ ಸಾಕ್ಷಿಗಳು ಎಂದು ಧೈರ್ಯವಾಗಿ ಪ್ರಸಂಗಿಸಿದರು. ಹಿಂದೆ ಕೆಲಸದ ಹುಡುಗಿಗೆ ಹೆದರಿ ಯೇಸುವನ್ನು ನಿರಾಕರಿಸಿದ್ದ ಪೇತ್ರನು ಈಗ 3,000-5,000 ಜನರನ್ನು ಕರ್ತನ ಕಡೆಗೆ ನಡೆಸಿದನು. ಅದೇ ದೇವರ ಆತ್ಮನು ಇವತ್ತು ನಮ್ಮೊಡನೆಯೇ ತಂಗಿ ವಾಸ ಮಾಡುತ್ತಿದ್ದಾರೆ. ಆದುದರಿಂದ ನಾವು ಯಾವುದಕ್ಕೂ ಭಯಪಡದೆ ಧೈರ್ಯವಾಗಿ ದೇವರಿಗೆ ಸಾಕ್ಷಿಗಳಾಗಿರೋಣ. ಹಾಗಾಗುವಂತೆ ದೇವರು ತಾನೇ ನಿಮ್ಮೆಲ್ಲರನ್ನ ಬಲಪಡಿಸಿ ನಡೆಸಲಿ. ಆಮೇನ್. ಗಾಡ್ ಬ್ಲೆಸ್ ಯು.